ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಫಿಲಮ್ ಇಂಡಸ್ಟ್ರಿಯ ಕೆಲವು ಒಳಾಂತರಿಕ ವಿಷಯಗಳು ಬಯಲಿಗೆ ಬರ್ತಾ ಇದ್ದಾವೆ. ಇದು ಒಂದು ಸಿನಿಮಾಕ್ಕೆ ಭಾಳ ಹೊಡೆತ ಬೀಳುತ್ತೆ. ಏನೇ ಒಂದು ಒಳಾಂತರಿಕ ವಿಷಯಗಳು ಜಗಳಗಳಿದ್ರೂ ಅದು ಬಯಲಿಗೆ ಬರಬಾರ್ದು, ಬೀದಿಗೆ ಬರಬಾರ್ದು. ಯಾಕಂತಂದರೆ ಸಿನಿಮಾಕ್ಕೆ ಭಾಳ ಹಿನ್ನಡೆ ಆಗುತ್ತೆ. ಏನೇ ಇದ್ರೂ ವೈಮನಸ್ಸುಗಳು, ಜಗಳಗಳು, ಮನಸ್ತಾಪಗಳು ಏನೇ ಇದ್ರೂ ಅದು ತೆರೆ ಹಿಂದುಗಡೆ ಇರಬೇಕು. ತೆರೆ ಮುಂದ್ಗಡೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಸಿನಿಮಾಕ್ಕೆ ದೊಡ್ಡ ಹಿನ್ನಡೆ ಆಗೋದ್ರಲ್ಲಿ ಹಿನ್ನಡೆ ಆಗುತ್ತೆ. ಇವತ್ತು ಸಂಜು ವೆಡ್ಸ್ ಗೀತಾ 2 ಸಿನಿಮಾ ತಂಡದ ಅಳಲನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ರಚಿತಾ ರಾಮ್ ಅವರು ಹೀರೋಯಿನ್ನು ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಅವರು ಸ್ಪಂದಿಸ್ತಾ ಇಲ್ಲ, ಸಿನಿಮಾ ಪ್ರಮೋಷನ್ಗಳಿಗೆ ಬರ್ತಾ ಇಲ್ಲ ಅಂತ. ಇದು ತಪ್ಪು. ಯಾಕಂತಂದರೆ ನಾನು ಅವಾಗ ಹೇಳಿದ್ದೇನೆ, ವೈಮನಸ್ಸುಗಳು, ಒಳ ಜಗಳಗಳು, ಆಂತರಿಕ ವಿಷಯಗಳು ಏನೇ ಇರಲಿ ಅದು ಬಯಲಿಗೆ ಬರಬಾರ್ದು. ಪ್ರಮೋಷನ್ ಟೈಮಲ್ಲಿ ಪ್ರಮೋಷನ್ ಮಾಡಬೇಕು. ಇವತ್ತು ಸಂಜು ವೆಡ್ಸ್ ಗೀತಾ 2 ಸಿನಿಮಾಕ್ಕೆ ನಾನು ಇರೋದನ್ನ ಹೇಳ್ಬಿಡ್ತೀನಿ ಕನ್ನಡಿಗರೇ. ನಮ್ದೇನಿಲ್ಲ, ಸಿನಿಮಾಗಳು ಚೆನ್ನಾಗಿರ್ಬೇಕನ್ನೋ ನಮ್ಮ ಆಸೆನೇ. ಓಡಬೇಕು, ಚೆನ್ನಾಗಿ ಕಲೆಕ್ಷನ್ ಆಗಬೇಕು, ಮನೋರಂಜನೆ ನೀಡಬೇಕನ್ನೋ ನಮ್ಮ ಆಸೆ. ಸಿನಿಮಾಗಳ ಬಗ್ಗೆ ನಮಗೇನು ತುಂಬ ಗೌರವ ಇದೆ. ಆದರೆ ಇವತ್ತು ಸಂಜು ವೆಡ್ಸ್ ಗೀತೆಗೆ ಆಗಿರ್ತಕ್ಕಂಥ ಒಂದು ಪ್ರಮೋಷನಲ್ ವಿಷಯದಲ್ಲಿ ಅನ್ಯಾಯ ಆಗಿದೆ. ಇದು ರಚಿತಾ ರಾಮ್ ಅವರು ಈ ಥರ ನಡ್ಕೊಳ್ಬಾರ್ದಾಗಿತ್ತು. ಈ ಥರ ನಡವಳಿಕೆ ಸರಿ ಇಲ್ಲ. ಯಾಕಂತಂದರೆ ಇವತ್ತು ಇಂಡಸ್ಟ್ರಿಗೋಸ್ಕರ ಭಾಳ ಜನ ಹೀರೋಯಿನ್ಗಳು ಕೆಲಸ ಮಾಡಿದ್ದಾರೆ. ಸಿನಿಮಾ ಇತಿಹಾಸದಲ್ಲಿ ರಕ್ಷಿತಾ, ರಮ್ಯಾ, ರಾಧಿಕಾ ಇವರಷ್ಟು ಸಾಧನೆ ಮಾಡಿರ್ತಕ್ಕಂಥ ಹೀರೋಯಿನ್ಗಳು ಯಾವತ್ತಿಗೂ ಸರಳ ಸಜ್ಜನಿಕೆ ನಡೆಯುತ್ತೆಯನ್ನು ತೋರಿಸ್ತಾ ಇದ್ರು. ಇವತ್ತು ರಚಿತಾ ರಾಮ್ ಮಾತಾಡಿರೋದು ನೋಡಿದ್ರಲ್ಲ. ಇವತ್ತು ಪ್ರೊಡ್ಯೂಸರ್ ಕಷ್ಟದಾಗಿದ್ದಾರೆ, ಡೈರೆಕ್ಟರ್ ಕಷ್ಟದಾಗಿದ್ದಾರೆ, ಹೀರೋ ಕಷ್ಟದಲ್ಲಿದ್ದಾರೆ, ತುಂಬ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಇಂಥ ಟೈಮಲ್ಲಿ ರಚಿತಾ ರಾಮ್ ಅವರು ಉಡಾಪೆ ಮಾತಾಡ್ತಾರೆ ಲೈವಲ್ಲಿ ಬಂದು. ಇದು ತಪ್ಪು. ನಿಮ್ಮ ಸಾಧನೆ ಏನೂ ಇಲ್ಲ. ಏನು ಸಾಧನೆ ಮಾಡಿದ್ದಾರೆ ರಚಿತಾ ರಾಮ್ ಅವರು? ಏನೂ ಮಾಡಿಲ್ಲ. ಏನು ಸಾಧನೆ ಮಾಡಿದ್ದಾರೆ? ರಕ್ಷಿತಾ, ರಮ್ಯಾ, ರಾಧಿಕಾ ಸಾಧನೆ ಮಾಡಿದ್ದಾರೆ ನೀವು? ಇಲ್ಲ. ಯಾವ ಸಿನಿಮಾಗಳು ನಿಮ್ಮ 100 ಡೇಸ್ ಹೊಡಿದೆ? ಇಲ್ಲ. ಮತ್ತೇನು ಸಾಧನೆ ಇದೆ ನಿಮಗೆ? ಏನು ಇಲ್ಲ. ಸ್ವಲ್ಪ ಡೈರೆಕ್ಟ್ರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ, ಕೋಟಿಗಟ್ಟಲೆ ಸಾಲ ಮಾಡಿ ಪ್ರೊಡ್ಯೂಸರ್ಸ್ಗಳು ದುಡ್ಡು ಹಾಕಿರ್ತಾರೆ. ಇಂಥ ಸಮಯದಲ್ಲಿ, ಪ್ರಮೋಷನ್ ಸಮಯದಲ್ಲಿ ಕೈ ಕೊಡೋದು ಸರಿಯಿಲ್ಲ. ಮನಸ್ತಾಪಗಳು ಏನೇ ಇರಲಿ, ಅವ್ರದ್ದು ತಪ್ಪೋ ಇವ್ರ ತಪ್ಪೋ ಅದು ಗೊತ್ತಿಲ್ಲ. ಯಾರನ್ನ ಹೀರೋಯಿನ್ಗಳಾಗಿರಲಿ, ಅದು ಈ ಥರ ಮಾಡಬಾರ್ದು. ಪ್ರಮೋಷನ್ ಟೈಮಲ್ಲಿ ಅದು ತಪ್ಪು. ಫಸ್ಟ್ ಆಫ್ ಆಲ್ ಸಂಜು ವೆಡ್ಸ್ ಗೀತಾಗೆ ರಚಿತಾ ರಾಮು ಹೀರೋಯಿನ್ ಸೂಟಬಲ್ಲೇ ಅಲ್ಲ. ರಮ್ಯನೇ ಸೂಟಬಲ್ಲು. ರಮ್ಯಾ ಸೂಪರ್ ಆಗಿತ್ತು. ರಮ್ಯಾ ಬಿಟ್ಟರೆ ಸಂಜು ವೆಡ್ಸ್ ಗೀತೆಗೆ ರಚಿತಾ ರಾಮು ಸೂಟಬಲ್ ಅಲ್ಲ. ರಚಿತಾ ರಾಮು ಅಂತ ಹೇಳ್ಕೊಳ್ಳೋಂಥ ನಟಿನೇ ಅಲ್ಲ. ಯಾಕೆ ಹಾಕ್ಯಂತಾರೋ ನಮಗೂ ಗೊತ್ತಾಗ್ತಾ ಇಲ್ಲ. ನಾವೊಬ್ಬ ಪ್ರೇಕ್ಷಕರಾಗಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ಬಿಡ್ತೇವೆ. ಮಕ್ಕದಲ್ಲಿ ಅಷ್ಟೇ ಲುಕ್ ಇದೆ, ಅಷ್ಟೇ ಫೇಸ್ ಕಟ್ಟಲ್ಲ ಸ್ವಲ್ಪ ಲುಕ್ ಇದೆ ಅಷ್ಟೇ, ಇನ್ನೇನಿಲ್ಲ. ಹೀರೋಯಿನ್ ಆಗುವಂಥ ಕಂಟೆಂಟ್ ಏನೂ ಇಲ್ಲ. ಇಬ್ಬರು ಮಕ್ಕಳು ಆಡ್ದಿರೋ ಆಂಟಿ ಥರ ಇದ್ದಾವೆ. ಅವ್ರನ್ನ ಯಾಕೆ ಹಾಕ್ಕೊಂತೀರ? ಅವರ ಸಿನಿಮಾ ಯಾವ ಓಡಿದಾವೆ? ಏನು ಓಡಿಲ್ಲ. ಆಗಲೇ ಮಾತೆತ್ತಿರಿ ನನಗೆ ಮ್ಯಾನೇಜರ್ಗಳಿದ್ದಾರೆ, ನನ್ನ ಮ್ಯಾನೇಜರ್ಗಳು ಅಂತ ಮಾತಾಡ್ತಾರೆ. ಏನು ಸಾಧನೆ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಯಾವತ್ತಿಗೂ ನಯ ವಿನಯದಲ್ಲಿ ನಡ್ಕೋಬೇಕು. ನೀವು ಯಾವುದೋ ಒಂದು ಕೆಲವರೆಲ್ಲ ಇದ್ದಾರೆ, ಏನು ಸಾಧನೆ ಮಾಡಲ್ಲ, ಬರೀ ಇನ್ಫ್ಲುಯೆನ್ಸ್ಗಳ ಮೇಲೆ ಆ ಹೀರೋ ಜೊತೆಗೆ ಈ ಹೀರೋ ಜೊತೆಗೆ ಅಡ್ಡಾಡಿ ಸ್ಟೇಜ್ಗಳ ಮೇಲೆಲ್ಲ ಗುರ್ಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿ ಬೆಳೆದು ಬಿಡ್ತಾರೆ ಕೆಲವರು. ಕೆಲಸ ಮಾತಾಡಬೇಕು, ಶೋಗಳೆಲ್ಲ. ತುಂಬ ನೋವಾಗುತ್ತೆ. ಯಾಕಂತಂದರೆ ನಾಗಶೇಖರ್ ಒಳ್ಳೆ ಡೈರೆಕ್ಟ್ರು, ಶ್ರೀನಗರ್ ಕಿಟ್ಟಿ ಒಳ್ಳೆ ಹೀರೋ. ನಾಗಶೇಖರ್ ಅವರು ತುಂಬ ಸ್ಟೈಲಿಶ್ ಡೈರೆಕ್ಟ್ರು, ತುಂಬ ವಿಭಿನ್ನ ಶೈಲಿಯನ್ನು, ಮೇಕಿಂಗನ್ನು ಮಾಡುವಂಥ ಡೈರೆಕ್ಟ್ರು. ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಹೇಳ್ಬೇಕಂದ್ರೆ ಒಂದು ಲವ್ ಸಿನಿಮಾವನ್ನು ತುಂಬ ಅದ್ಭುತವಾಗಿ ಫೈಟು, ಸಾಂಗ್ಸು, ಪ್ರತಿಯೊಂದು ವಿಭಾಗದಲ್ಲೂ ಅವರು ತುಂಬ ಶೈಲಿಶಾಗಿ ಸಿನಿಮಾನ ಮೇಕಿಂಗ್ ಮಾಡುವಂಥ ಒಬ್ಬ ಬಿಗ್ ಡೈರೆಕ್ಟ್ರು ನಾಗಶೇಖರ್ ಅವರು. ಒಂದು ಸಿನಿಮಾ ಮಾಡಿದ್ರು ಅಂದ್ರೆ ಅದು ಸೋಲಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಪಕ್ಕ
ಪಕ್ಕ ಪ್ರಿಪ್ರೇಷನ್ ಮಾಡಿ ನಾಗಶೇಖರ್ ಅವರು ಡೈರೆಕ್ಷನ್ ಮಾಡ್ತಾರೆ. ಸಂಜು ವೆಡ್ಸ್ ಗೀತೆಗೆ ರಚಿತಾ ರಾಮ್ ಅವರು ಶೂಟಬಲ್ ಹೀರೋಯಿನ್ ಆಗಿರಲಿಲ್ಲ. ರಮ್ಯನೇ ಅದಕ್ಕೆ ಕರೆಕ್ಟಾಗಿದ್ದರು. ಅಲ್ಲಿ ಫಾಲ್ಟ್ ಇದೆ. ಏನೇ ಇರಲಿ, ಇವತ್ತು ರಚಿತಾ ರಾಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಫಿಲಮ್ ಚೇಂಬರಲ್ಲಿ. ಪ್ರೊಡ್ಯೂಸರ್ ಕಂಪ್ಲೇಂಟ್ ಮಾಡಿದ್ದಾರೆ ವಂಚನೆ ವಿಷಯದಲ್ಲಿ, ಅಡ್ವಾನ್ಸ್ ತೆಗೆದುಕೊಂಡು ಅದನ್ನೇ ಮೋಸ ಮಾಡಿದ್ದಾರೆ ಅಂತ. ಅದಕ್ಕೆ ಉತ್ತರ ಕೊಡಿ ಫಸ್ಟು. ಸತ್ಯ ಯಾವತ್ತಿದ್ರು ಗೆಲ್ಲುತ್ತೆ, ಸುಳ್ಳು ಯಾವತ್ತಿದ್ರು ಸೋಲುತ್ತೆ. ನಾವು ಏನೇ ಒಂದು ಸುಳ್ಳನ್ನು ಗೆಲ್ಲಿಸ್ತಾ ಹೋದ್ರೆ ಎಷ್ಟು ದಿನ ಅಂತ ಗೆಲ್ಸೋಕ್ಕಾಗುತ್ತೆ? ಒಂದಿನ ಸೋಲುತ್ತೆ ಸುಳ್ಳು, ಸತ್ಯ ಗೆದ್ದೇ ಗೆಲ್ಲುತ್ತೆ. ಫಸ್ಟು ನೀವು ಮೋಸ ಮಾಡಿದರೆ ಹಣ ಇಸ್ಕೊಂಡು ಅಡ್ವಾನ್ಸ್ ಇಸ್ಕೊಂಡಿದ್ರೆ ಅದಕ್ಕೆ ಕ್ಲಾರಿಟಿ ಕೊಡಿ. ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬೇಕಂದ್ರೆ ನ್ಯಾಯ ನೀತಿ ಧರ್ಮದಲ್ಲಿ ಬದುಕಬೇಕಾಗುತ್ತೆ. ಅದು ಬದುಕಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ರಚಿತಾ ರಾಮ್ ಅವರು ಅಲ್ಲಿ ಡೈರೆಕ್ಟ್ರು, ಪ್ರೊಡ್ಯೂಸರು, ಹೀರೋ ಕಷ್ಟದಲ್ಲಿದ್ದಾರೆ. ಅವರು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಅಮ್ಮ ನಗುತ್ತಾ ಮಾತಾಡ್ತಾವಳೆ, ಲೈವಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಾವಳೆ. ಏನಾದರೂ ಸ್ವಲ್ಪ ಟೆನ್ಷನ್ ಇದೆಯಾ? ಕೋಟಿಗಟ್ಟಲೆ ಹಾಕಿರೋ ಪ್ರೊಡ್ಯೂಸರ್ ಎಲ್ಲಿಗೆ ಹೋಗಬೇಕು? ನೀನೊಬ್ಬ ಪಾತ್ರಧಾರಿ, ಡೈರೆಕ್ಟ್ರ್ ಮರ್ಯಾದೆಯನ್ನು ಕೊಡೋದನ್ನು ಕಲಿಬೇಕು. ನಾಗಶೇಖರ್ ಅವರು ಯಾವತ್ತೂ ಈ ಥರ ಮಾತಾಡಿದ್ದಿಲ್ಲ. ಅವ್ರನ್ನು ನೊಂದು ಮಾತನಾಡಿದ್ದಾರೆ. ಇತ್ತೀಚಿನ ಒಳ್ಳೆ ಹೀರೋಯಿನ್ಗಳನ್ನ ಹುಟ್ಟಾಕಬೇಕು ಕನ್ನಡ ಫಿಲಮ್ ಇಂಡಸ್ಟ್ರಿ. ಏನೋ ಯಾವುದೋ ಒಂದು ಇನ್ಫ್ಲುಯೆನ್ಸ್ಗಳ ಮೇಲೆ ಸಿನಿಮಾಗೆ ಹಾಕ್ಕೊಳ್ಳೋದು ನಿಲ್ಲಿಸಬೇಕು. ಅವ್ರ ಹತ್ರ ಏನು ಕಂಟೆಂಟ್ ಇದೆ ಅನ್ನೋದನ್ನು ಅವಲೋಕನ ಮಾಡಬೇಕು, ವೆರಿಫೈ ಮಾಡಬೇಕು. ಹೀರೋಯಿನ್ ಆಗ ಕಂಟೆಂಟ್ ಇದೆಯಾ ಅಂತ. ಯಾವನೋ ಇನ್ಫ್ಲುಯೆನ್ಸು, ಯಾವನೋ ಜೊತೆ ಸುತ್ತಾಡಿದ್ರು, ದೊಡ್ಡ ಹೀರೋಗಳ ಜೊತೆಗೆ ಅಡ್ಡಾಡ್ಬಿಟ್ರೆ ಅವ್ರು ಹೀರೋಯಿನ್ ಆಗಿಬಿಡ್ತಾರಾ? ಇಲ್ಲ. ಆಂಟಿ ಥರ ಇದ್ದಾಳೆ, ಇಬ್ಬರು ಮಕ್ಕಳಾಗಿರೋ ಆಂಟಿ ಥರ ಇದ್ದಾಳೆ ರಚಿತಾ ರಾಮ್. ಅವ್ರನ್ನ ಯಾಕೆಂಬಿಟ್ಟು ನೀವು ಹೀರೋಯಿನ್ ಅಂತ ಹೊಡಿತೀರಾ? ಅದೇ ಹಂಗೆ ಹೀರೋಯಿನ್ ಆಗಕ್ಕೆ ಸಾಧ್ಯ? ಒಳ್ಳೊಳ್ಳೆ ಹೀರೋಯಿನ್ಗಳಿದ್ದಾರೆ. ಒಳ್ಳೊಳ್ಳೆ ನೋಡಿ, ನಮ್ಮ ಯಕ್ಕ ಸಿನಿಮಾದಲ್ಲಿ ಹೀರೋಯಿನ್ ಇದ್ದಾರೆ ನೋಡಿ, ಬೆಂಗಾಲ್ ಬಂಗಾರಿ ಹೆಂಗಿದ್ದಾರೆ. ಅವ್ರನ್ನ ಹಾಕ್ಕೊಳ್ಳಿ ಸಿನಿಮಾಗೆ, ಹೀರೋಯಿನ್ ಮಾಡಿ ಬೆಳೆಸ್ರಿ. ಒಳ್ಳೊಳ್ಳೆ ಹೀರೋಯಿನ್ ಹುಟ್ಟಾಕ್ರಿ. ಇಂಥ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಎದುರು ಮಾತಾಡೋರನ್ನ ಯಾವತ್ತಿಗೂ ಬೆಳೆಸೋಕೆ ಹೋಗ್ಬಾರ್ದು. ಅಲ್ಲೇ ತುಳಿದಾಕಿ ಬಿಡ್ಬೇಕು ಅವ್ರನ್ನ. ಯಾವನೋ ಯಾರೋ ಒಬ್ಬನ ಕೊಲೆಗಾರನ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬದುಕೋ ದೊಡ್ಡ ವಿಷಯ ಅಲ್ಲ. ಯಾವತ್ತು ಕಷ್ಟಪಟ್ಟು ಕಲೆಯಲ್ಲಿ ಗೆದ್ದು ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಯಾರೋ ನನಗೆ ಇದನ್ನ ಒಂದು 4 ಜನ ಹೀರೋಗಳು ರೈಟ್ ಹ್ಯಾಂಡ್ ಆಗಿದ್ದಾರೆ, ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ತಮ್ಮ ವೃತ್ತಿ ಜೀವನವನ್ನು ಮರಿಬಾರ್ದು. ಸಿನಿಮಾ ತಂಡಕ್ಕೆ ನಿಮ್ಮಿಂದ ತೊಂದರೆ ಆಗಬಾರ್ದು. ಬೇಜಾರಾಗುತ್ತೆ. ಇವತ್ತು ಮಹಾದೇವ ಸಿನಿಮಾ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರೆ ನಾವು ಹೋಗಿದ್ದಿಲ್ಲ, ಹೋಗ್ತೀವಿ. ಇಂಥದ್ದು ಒಳ್ಳೆ ಸಿನಿಮಾವನ್ನು ಆ ಹೀರೋ ವಿನೋದ್ ಪ್ರಭಾಕರ್ ಅವರು ಪಾಪ ಅವರೂ ಕಣ್ಣೀರು ಹಾಕಿದರು. ಇವತ್ತು ನಾಗಶೇಖರು ಶ್ರೀನಗರ್ ಕೆಟ್ಟಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಚಿತಾ ರಾಮಿಂದ. ಇದೇನಕ್ಕೆ ಬೇಕಪ್ಪ? ಅವ್ರನ್ನ ಯಾಕರಪ್ಪ ಹಾಕಿ ಅಂತೀರ? ಒಳ್ಳೆಯವ್ರನ್ನ ಬೆಳೆಸ್ರು, ಒಳ್ಳೆ ಹೀರೋಯಿನ್ ಬೆಳೆಸ್ರಿ ಕನ್ನಡ ಇಂಡಸ್ಟ್ರಿನಲ್ಲಿ. ಇಂಥ ಉಡಾಪೆ ಮಾತಾಡೋರ್ನ, ಅಧರ್ಮದಲ್ಲಿ ಬದುಕೋರ್ನ ಯಾಕೆ ಬೆಳೆಸ್ತೀರಾ? ಕಷ್ಟಪಟ್ಟೇನು ಬಂದಿಲ್ಲ. ರಚಿತಾ ರಾಮ್ ನೋಡಿದ್ರೆ ಕಷ್ಟದಿಂದ ಬಂದಿಲ್ಲ. ಅದು ಅಂತಾನೆ ಯಾಕೆ ಬೆಳೆಸ್ತೀರಾ? ಕಷ್ಟದಿಂದ ಬಂದಿರೋ ಹುಡುಗಿಯರನ್ನ ಹೀರೋಯಿನ್ ಮಾಡಿ ಬೆಳೆಸ್ಬೇಕಲ್ವಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಂಡಿದ್ರೆ ನೋಡಿ, ಅವರೆಲ್ಲ ರಮ್ಯಾ, ರಾಧಿಕಾ, ರಕ್ಷಿತಾ ಅವರೆಲ್ಲ ಎಷ್ಟು ಸೌಜನ್ಯ ಬದುಕಿದ್ರು ಇಂಡಸ್ಟ್ರಿನಲ್ಲಿ, ಎಷ್ಟು ಮಹಾನ್ ಸಾಧನೆ ಮಾಡಿದ್ದಾರೆ. ಅವರಷ್ಟು ಸಾಧನೆ ರಚಿತಾ ರಾಮ್ ಏನೂ ಮಾಡಿಲ್ಲ. ಸುಮ್ಮನೆ ಶೋ ಕೊಡ್ತಾರೆ ಕೆಲವರು. ಅದು ಹೇಳ್ತನಲ್ಲ, ಏನು ಸಾಧನೆ ಮಾಡಲ್ಲ. ಯಾವನೋ ಒಂದು ಹೀರೋಗಳು ಸಪೋರ್ಟ್ ಇಟ್ಕೊಂಡು ಶೋ ಕೊಡೋ ದೊಡ್ಡ ವಿಷಯ ಅಲ್ಲ. ನನಗೂ ಬರುತ್ತೆ ಅದು. ವಿಡಿಯೋ ಮಾಡಿದ ನೋಡೋಕೆ ಹೋದ್ರಿ, ಇಲ್ಲಿ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ. ಒಬ್ಬನ ಕೊಲೆ ಮಾಡಿಸಿ ಜೈಲಿಗೆ ಸೇರಿರೋನು ಹೋಗಿ ನೋಡೋಕೆ ಹೋದ್ರಿ ನೀವು, ಅದು ಒಂಥರ ಪ್ರಮೋಷನ್ ಅವನಿಗೆ. ಇಲ್ಲಿ ಸಿನಿಮಾ ಪ್ರಮೋಷನ್ಗೆ ಬರೋಕ್ಕೆ ನಿಮಗೆ ಟೈಮ್ ಇಲ್ಲ ಅಲ್ಲ? ಪ್ರತಿಯೊಂದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಇದು ನಿಲ್ತೋಗ್ಬೇಕು. ಇಂಡಸ್ಟ್ರಿನಲ್ಲಿ ಯಾರು ನಡವಳಿಕೆ ಸರಿ ಇಲ್ಲ ಅವ್ರನ್ನ ತುಳಿದು ಬಿಡಬೇಕು, ಬೆಳೆಸ್ಬೇಕು. ಇವರೆಲ್ಲ ಇನ್ನೊಬ್ರು ಸಿಗ್ತಾರಲ್ವಾ? ಎಷ್ಟೆಷ್ಟು ಒಳ್ಳೆ ಸಿನಿಮಾಗಳು ಸೋಲ್ತಾ ಇದ್ದಾವೆ. ಕಾರಣ ಇವರ ಒಂದು ಒಳಜಗಳ ಬಯಲಿಗೆ ಬಂದು. ಎಷ್ಟೋ ಸಿನಿಮಾಗಳು ಇವರ ಒಂದು ಸಿನಿಮಾ ತಂಡದ ಒಳಜಗಳ, ಒಳಾಂತರಿಕ ವಿಷಯಗಳು ಹೊರಬಂದು ಬೀದಿಗೆ ಬಂದು ಎಷ್ಟೋ ಸಿನಿಮಾಗಳು ಸೋತ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇಂಥ ಟೈಮಲ್ಲೆಲ್ಲ ಜಗಳ ಆಡೋದು, ಇಂಥ ಟೈಮಲ್ಲೆಲ್ಲ ವೈಮನಸ್ನ ಆಚೆ ತರೋದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ ಡೈರೆಕ್ಟ್ರು ತುಂಬ ಹುಷಾರಾಗಿರಬೇಕು, ಪ್ರೊಡ್ಯೂಸರು, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡ್ತೈತೆ ನೋಡಿ. ಅವ್ರ ಪ್ರಮೋಷನ್ಗೆ ಬಂದಿಲ್ಲ, ಏನೋ ಒಂದು ಜಗಳ ತಂದು ಇವಾಗ ಸಿನಿಮಾ ತಂಡಕ್ಕೆ ಭಾಳ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಡೆಗೆ TSAM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ. ನಮಸ್ಕಾರ.